ನಂಜನಗೂಡು ಸಮೀಪದ ಚಾಮಲಾಪುರ ಹುಂಡಿ ಗ್ರಾಮದ ಚೆನ್ನಜ್ಜಮ್ಮ ಎಂಬುವವರ ಮನೆಗೆ ಇಂದು ಬೆಳ್ಳಂಬೆಳಗ್ಗೆ ಹಣ ವಸೂಲಾತಿಗೆ ಬಂದ ಫಿನ್ ಕೇರ್ಸ್ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ವಿಧವಾ ಮಹಿಳೆ ಚೆನ್ನಜ್ಜಮ್ಮನಿಗೆ ಬೆದರಿಕೆ ಹಾಕಿದ್ದಾನೆ. ಕಳೆದ ವರ್ಷ 54,000 ರೂಗಳನ್ನು ಫೈನಾನ್ಸ್ನಿಂದ ಚೆನ್ನಜ್ಜಮ್ಮ ಸಾಲ ಪಡೆದಿದ್ದರು. ಪ್ರತಿ ತಿಂಗಳು 2,470 ರೂಗಳನ್ನು ಪಾವತಿಸಬೇಕಿತ್ತು. ಈಗಾಗಲೇ 11 ಕಂತುಗಳನ್ನು ಕಟ್ಟಿದ್ದಾರೆ. ಉಳಿದ 9 ಕಂತುಗಳು ಬಾಕಿ ಇರುವ ಕಾರಣ ಹಣ ವಸೂಲಾತಿಗೆ ಬಂದ ಫೈನಾನ್ಸ್ ಸಿಬ್ಬಂದಿಗೆ ಚೆನ್ನಜ್ಜಮ್ಮ ಸಮಯಾವಕಾಶ ಕೊಡುವಂತೆ ಕೇಳಿದ್ದಾರೆ. ಆದರೆ ಸಮಯಾವಕಾಶ ನೀಡಲು ಒಪ್ಪದ ಹಿನ್ನೆಲೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಈ ವೇಳೆ ಮಗ ಬಂದಾಗ ತಳ್ಳಾಟ ನೂಕಾಟ ನಡೆದಿದೆ. ಚೆನ್ನಜ್ಜಮ್ಮ ಕೆಳಗೆ ಬಿದ್ದು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾವು ಆ ಕ್ಷಣದಲ್ಲಿ ಇಲ್ಲ ಅಂದರೆ ಇದು ಒಂದು 3-4 ಸರಿ ಅದೇ ಥರ ಬೋದಂತೆ. ಅದಕ್ಕೆ ಇವಾಗಲೂ ಅದೇ ಥರ ದೌರ್ಜನ್ಯ ಮಾಡ್ತಿರ್ಬೇಕಾದ್ರೆ ನನಗೆ ನಮ್ಮ ಹುಡುಗರು ಫೋನ್ ಮಾಡ್ಬಿಟ್ಟಿಗೆ ನಿಮ್ಮ ಮನೆ ಮುಂದೆ ಈ ಥರ ಫೈನಾನ್ಸ್ನವ್ರು ಯಾರೋ ಬಂದು ಬೈತವ್ರೆ ಅಂತಂದಾಗ ಆ ಕ್ಷಣದಲ್ಲಿ ಬಂದೆ ಸರ್. ಬಂದ ತಕ್ಷಣ ಸರ್ ಯಾಕೆ ಈ ಥರ ಎಲ್ಲ ಮಾತಾಡ್ತೀರ ಅಂತ ತಕ್ಷಣ ಗೋಳಿ ನನಗೆ ಸಂಘ ಕಟ್ಟ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಮಗೂ ನಮ್ಮ ಮೇಲೂ ಹೊಡೆದಿದ್ದಾರೆ. ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರೆ ಏನು ಮಾಡೋದು ಸರ್? ನಾನು ಕಟ್ಟಲ್ಲ ಅಂತ ಹೇಳ್ತೀವ ಕಂತಿ ತಾನೆ. ತುಂಬ ಹೆಸರು ಚಂದ್ರು. ಈಗಾಗಲೇ ಸರ್ಕಾರ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದೆಂದು ಖಾಸಗಿ ಹಾಗೂ ಮೈಕ್ರೋ ಫೈನಾನ್ಸ್ಗಳಿಗೆ ಗಡುವು ನೀಡಿದೆ. ಇದ್ಯಾವುದನ್ನೂ ಲೆಕ್ಕಿಸದ ಖಾಸಗಿ ಫೈನಾನ್ಸ್ಗಳು ಸಾಲ ವಸೂಲಾತಿಗೆ ಬಂದು ದರ್ಪ ತೋರಿಸಿದ್ದಾರೆ. ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.